ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ಸ್ಗೆ ಸುಸ್ವಾಗತ. ನಾನು ನಿಮ್ಮ ಸಕ್ಕರೆನಾಡು ಸತೀಶ್. ಈ KS ಪರೀಕ್ಷೆಯ ಇತಿಹಾಸ ವಿಶೇಷ ಸರಣಿಯ ಮತ್ತೊಂದು ತರಗತಿಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಶಿಲಾಯುಗಕ್ಕೆ ಸಂಬಂಧಿಸಿದಂತಹ ಬ್ಯಾಕ್ಗ್ರೌಂಡನ್ನು ಅಭ್ಯಾಸ ಮಾಡಿದ್ವಿ. ಸೊ ಶಿಲಾಯುಗವನ್ನು ಕಲಿಯಬೇಕಾದ್ರೆ ನಮಗೇನು ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು, ಹಿನ್ನೆಲೆ ಏನು ಗೊತ್ತಿರಬೇಕು ಅಂದರೆ ಭೂಮಿಯ ಉಗಮದಿಂದ ಹಿಡಿದು ಮಾನವನ ಉಗಮದವರೆಗಿನ ಮತ್ತು ಮಾನವನ ವಿಕಾಸದ ಹಂತದವರೆಗಿನ ಹಲವು ವೈಜ್ಞಾನಿಕ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಇರುವಂಥ ವಿಷಯ ಯಾವುದು ಅಂತ ಹೇಳಿದ್ರೆ ಶಿಲಾಯುಗ ಅನ್ನುವಂತಹ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡಬೇಕಾಗಿದೆ. ಸೊ ಈ ಶಿಲಾಯುಗ ಅಂದರೆ ಏನು ಅಂತ ಹೆಚ್ಚಿನವರಿಗೆ ಅನುಮಾನ ಇರಬಹುದು. ಶಿಲಾಯುಗ ಅಂದರೆ ಏನು? ಶಿಲಾಯುಗ ಮಾನವ ತನ್ನ ವಿಕಾಸ ಹಂತದಲ್ಲಿ ತನ್ನ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು, ಅಭಿವೃದ್ಧಿಪಡಿಸಲು ಮತ್ತು ತಾನು ಉತ್ತಮವಾಗಿ ಬದುಕಲು ಆತ ಪ್ರಕೃತಿಯೊಡನೆ ನಿರಂತರ ಹೋರಾಟವನ್ನು ಮಾಡ್ತಾ ಬಂದ. ಸೊ ಈ ಮಾನವನ ವಿಕಾಸ ಇದೆಯಲ್ಲ, ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಈ ಮಾನವನ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವನು ಚಾರ್ಲ್ಸ್ ಡಾರ್ವಿನ್ ಅನ್ನುವಂತಹ ವಿಜ್ಞಾನಿ 1859ರಲ್ಲಿ ಆತ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಅನ್ನುವಂಥ ಕೃತಿಯಲ್ಲಿ ಯಾವ ರೀತಿ ಮಾನವ ಪ್ರಕೃತಿಯ ಹೋರಾಡಿ ಬದುಕೋದನ್ನು ಕಲ್ತಿದ್ದಾನೆ. ಆತ ಎರಡು ಸಿದ್ಧಾಂತಗಳನ್ನು ಕೊಟ್ಟಿದ್ದಾನೆ. ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಮತ್ತೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ, ಸರ್ವೈವಲ್ ಟು ಫಿಟ್ಟೆಸ್ಟ್ ಥಿಯರಿ ಅಂತದ್ರ ಬಗ್ಗೆ ಮಾತಾಡಿದೆ. ಸೊ ಈ ಸರ್ವೈವಲ್ ಟು ಫಿಟ್ಟೆಸ್ಟ್ ಥಿಯರಿಯ ಭಾಗವಾಗಿ, ಸಬಲರು ಬದುಕಿ ಉಳಿಯುವ ಭಾಗವಾಗಿ ಯಾವ ರೀತಿ ಮಾನವ ಪ್ರಕೃತಿಯೊಡನೆ ನಿರಂತರವಾಗಿ ಹೋರಾಟದ ಬದುಕನ್ನು ಮಾಡಿದ್ದಾನೆ, ತನ್ನ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾನೆ, ಅದಕ್ಕೆ ಬದುಕಿದ್ದಾನೆ. ಸೊ ಅದರ ಭಾಗವಾಗಿ ಆತ ವಿಕಾಸವಾಗ್ತಾ ತನ್ನ ಮೆದುಳಿನ ಗಾತ್ರ ವೃದ್ಧಿಸ್ಕೊಳ್ತಾ ಮಾನವ ಆಲೋಚನೆಗಳನ್ನು ಕರಗತಗಳು ಮಾಡ್ಕೊಂಡ ಮೇಲೆ ಆತ ತನ್ನನ್ನು ಪ್ರಕೃತಿಯಲ್ಲಿ ತನ್ನಂತೆ ಇದ್ದಂಥ ಇತರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲಿಕ್ಕೆ ಆತ ಕೆಲವು ಕಲ್ಲಿನ ಆಯುಧಗಳನ್ನು ಬಳಸಲಿಕ್ಕೆ ಶುರು ಮಾಡಿದ. ಎಲ್ಲಿಂದ ಮಾನವ ಕಲ್ಲಿನ ಆಯುಧಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ನೋ ಆ ನಂತರದ ಕಾಲವನ್ನು ನಾವು ಶಿಲಾಯುಗ ಅಂತೇಳಿ ಕರೀತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್. ಈ ಶಿಲಾಯುಗ ಅನ್ನುವಂತಹ ಈ ಒಂದು ಚಾಪ್ಟರ್ ಏನಿದೆ ಅಥವಾ ಈ ಒಂದು ಘಟ್ಟ ಏನಿದೆ, ಇದು ನಮಗೆ ಪ್ರೀ ಹಿಸ್ಟ್ರಿಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಅಧ್ಯಾಯ. ಇದು ಪ್ರೀ ಹಿಸ್ಟ್ರಿ ಅಂದರೆ ಏನು? ಪೂರ್ವ ಇತಿಹಾಸ ಅಥವಾ ಪ್ರಾಗ್ ಇತಿಹಾಸ ಅಂತ ಕರಿತೀವಿ. ಓದು ಬರವಣಿಗೆ ಇರದ ಕಾಲ ಅಥವಾ ಬರವಣಿಗೆ ಲಭ್ಯವಿಲ್ಲದ ಕಾಲವನ್ನು ಪೂರ್ವ ಇತಿಹಾಸ ಅಥವಾ ಪ್ರಾಗ್ ಇತಿಹಾಸ ಅಂತ ಕರಿತೀವಿ. ಮಾನವ ಬಿಟ್ಟು ಹೋಗಿರ್ತಕ್ಕಂತಹ ಅವನ ಚಟುವಟಿಕೆಗಳ ಅವಶೇಷಗಳನ್ನು ಇಟ್ಕೊಂಡು ನಾವು ಈ ಇತಿಹಾಸದ ರಚನೆಯನ್ನು ಮಾಡಿಕೊಂಡು ಅದರ ಅಧ್ಯಯನವನ್ನು ಮಾಡ್ತಾಯಿದ್ವಿ. ಅಂತಹ ಚಟುವಟಿಕೆಗಳು ಅಂದರೆ ಮಾನವ ಬಳಸಿರ್ತಕ್ಕಂತಹ ಶಿಲೆಗಳು. ಮಾನವ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳಲು, ತಾನು ತನ್ನ ಬದುಕನ್ನು ಉತ್ತಮಪಡಿಸಿಕೊಳ್ಳಲು, ತಾನು ನಿರಂತರವಾಗಿ ಪ್ರಕೃತಿಯಲ್ಲಿ ಬದುಕನ್ನು ಮಾಡಲು ಕೆಲವು ಶಿಲೆಗಳನ್ನು ಆಯುಧಗಳನ್ನಾಗಿ ಮಾಡ್ಕೊಳ್ತಾ ಸಾಗ್ದ. ಒಂದು, ಆತನಿಗೆ ಆಹಾರದ ಅವಶ್ಯಕತೆ ಇತ್ತು ಅಂದಾಗ ಅವನೇನು ಮಾಡಬೇಕಿತ್ತು? ಬೇಟೆಯನ್ನು ಆಡಬೇಕಿತ್ತು, ಅಥವಾ ನೆಲದಲ್ಲಿ ಸಿಗ್ತಕ್ಕಂತಹ ಗೆಡ್ಡೆ ಗೆಣಸುಗಳನ್ನು ತೆಗೆದು ತಿನ್ನಬೇಕಿತ್ತು, ಅಥವಾ ಮರದಲ್ಲಿರ್ತಕ್ಕಂತಹ ಹಣ್ಣುಗಳನ್ನು ತಿಂದೇ ಬದುಕಬೇಕಿತ್ತು. ಸೊ ಆ ಸಲುವಾಗಿ ಆತ ತನ್ನ ಜೀವನವನ್ನು ನಿರ್ವಹಿಸಲಿಕ್ಕೆ ಮೊದಲು ಬಳಸಿದ್ದೇ ಶಿಲಾ ಆಯುಧಗಳು. ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗ್ತಾ ಇದ್ದಂತಹ ಶಿಲೆಗಳನ್ನು ಆಯುಧಗಳನ್ನಾಗಿ ಬಳಸ್ಕೊಂಡು ತನ್ನ ಜೀವನವನ್ನು ಉತ್ತಮಪಡಿಸ್ಕೊಂಡಂತಹ ಮಾನವನ ಇತಿಹಾಸ ಒಂದು ಅತ್ಯಂತ ರೋಚಕ ಅಂತಲೇ ನಾವು ತಿಳ್ಕೊಳ್ಬೋದು. ಈ ಶಿಲಾಯುಗ ಎಂಬ ಪದವನ್ನು ಮೊದಲು ಬಳಸ್ತವನು ಯಾರು ಅಂತ ಹೇಳಿದ್ರೆ ಡೇನಿಯಲ್ ವಿಲ್ಸನ್ ಅನ್ನುವಂತಹ ವ್ಯಕ್ತಿ. ಡೇನಿಯಲ್ ವಿಲ್ಸನ್ ಅನ್ನುವಂಥ ವ್ಯಕ್ತಿ ಶಿಲಾಯುಗ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ. ಸೊ ಈಗ ನಾವು ಶಿಲಾಯುಗ ಅಂದರೆ ಇಡೀ ಪ್ರಪಂಚದ ಶಿಲಾಯುಗವೆಲ್ಲವನ್ನು ನೋಡಬೇಕೇ? ಬೇಡ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಭಾರತದ ಶಿಲಾಯುಗ, ಅಲ್ಲಿಂದ ನಮ್ಮ ಪಾಠವನ್ನು ಅಧಿಕೃತವಾಗಿ ಇಂದು ಶುರು ಮಾಡೋಣ. ಸೊ ಭಾರತದ ಪ್ರಾಗ್ ಇತಿಹಾಸದ ಅಧ್ಯಯನ ಏನು, ಭಾರತದಲ್ಲಿ ಈ ಪೂರ್ವ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಅಧ್ಯಯನವನ್ನು ಮಾಡಿದವರು ಭಾರತೀಯರಲ್ಲ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಭಾರತೀಯರು ಇದರ ಅಧ್ಯಯನವನ್ನು ಮಾಡಲಿಲ್ಲ.
ಸಾಮಾನ್ಯ ಶಕ 18 ಮತ್ತು 19ನೇ ಶತಮಾನದಲ್ಲಿ ಭಾರತವನ್ನು ಆಳ್ತಾ ಇದ್ದಂತಹ ಬ್ರಿಟಿಷರು, ಕೆಲವು ಬ್ರಿಟಿಷ್ ವಿದ್ವಾಂಸರು ಭಾರತದಲ್ಲಿ ಈ ಒಂದು ಪೂರ್ವ ಇತಿಹಾಸದ ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಸೊ ಈ 18-19ನೇ ಶತಮಾನದಲ್ಲಿ ಏನಾಯಿತು ನೀವು ಗಮನಿಸಬೇಕು. ಸಾಮಾನ್ಯ ಶಕ 19ನೇ ಶತಮಾನದ ಮಧ್ಯಭಾಗದಲ್ಲಿ, ಸಾಮಾನ್ಯ ಶಕ 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷರು ಸಮಗ್ರ ಭಾರತವನ್ನು ಸರ್ವೆ ಮಾಡಬೇಕು, ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಇಲಾಖೆಯನ್ನು ಸ್ಥಾಪಿಸ್ತಾರೆ. ಅದನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ, ಭಾರತೀಯ ಭೂಗರ್ಭ ಇಲಾಖೆ ಅಂತೇಳಿ ಇದನ್ನು ಗುರುತಿಸ್ತೀವಿ. 1851 ಮಾರ್ಚ್ 4ರಂದು, ವೆರಿ ಇಂಪಾರ್ಟೆಂಟ್, 1851 ಮಾರ್ಚ್ 4ನೇ ತಾರೀಕು ಈ ಭಾರತೀಯ ಭೂಗರ್ಭ ಇಲಾಖೆ ಅಥವಾ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಂಬ ಇಲಾಖೆಯನ್ನು ಬ್ರಿಟಿಷರು ಭಾರತದಲ್ಲೇ ಸ್ಥಾಪನೆ ಮಾಡಿದ್ರು. ಇದರ ಮೊದಲ ಸರ್ವೇಯರ್ ಆಗಿ ನೇಮಕಗೊಂಡವನು ಯಾರು ಅಂತ ಹೇಳಿದ್ರೆ, ಇದರ ಮೊದಲ ಸರ್ವೇಯರ್ ಯಾರು ಅಂತ ಹೇಳಿದ್ರೆ ಡೇವಿಡ್ ಹಿರಮ್ ವಿಲಿಯಮ್ಸ್ ಅನ್ನೋನು. ಡೇವಿಡ್ ಹಿರಮ್ ವಿಲಿಯಮ್ಸ್ ಡೇವಿಡ್ ಹಿರಮ್ ವಿಲಿಯಮ್ಸ್ ಅನ್ನೋನು ಇದರ ಮೊದಲ ಸರ್ವೇಯರ್ ಆಗಿ ನೇಮಕಗೊಳ್ತಾನೆ. ಈ ಇಲಾಖೆಯ ಮೊದಲ ನಿರ್ದೇಶಕನಾಗಿ ನೇಮಿಸಿಕೊಂಡವನು ಥಾಮಸ್ ಓಲ್ದಾಮ್ ಅನ್ನುವಂಥವನು. ಥಾಮಸ್ ಓಲ್ದಾಮ್ ಈ ಭಾರತೀಯ ಭೂಗರ್ಭ ಇಲಾಖೆಯ ಮೊದಲ ನಿರ್ದೇಶಕ ಯಾರು? ಥಾಮಸ್ ಓಲ್ದಾಮ್. ಮೊದಲ ಸರ್ವೇಯರ್, ಮೊದಲ ಸಮೀಕ್ಷಕ ಯಾರು ಅಂತ ಹೇಳಿದ್ರೆ ಡೇವಿಡ್ ಹಿರಮ್ ವಿಲಿಯಮ್ಸ್ ಅನ್ನೋನು ಇದರ ಮೊದಲ ಸರ್ವೇಯರ್ ಆಗಿ ನೇಮಕಗೊಳ್ತಾನೆ. ಸೊ ಆ ನಂತರ ಈ ಇಲಾಖೆಗೆ ಮತ್ತೊಬ್ಬ ಸರ್ವೇಯರ್ ನೇಮಕ ಆಗುತ್ತೆ. ಸೊ 1863ರ ಆಸುಪಾಸಿನಲ್ಲಿ 63ರಲ್ಲಿ ಒಬ್ಬ ಹೊಸ ಸರ್ವೇಯರ್ ನೇಮಕ ಆಗ್ತಾನೆ. ಯಾರು ಅಂತ ಹೇಳಿದ್ರೆ ರಾಬರ್ಟ್ ಬ್ರೂಸ್ಫುಟ್. ಈ ರಾಬರ್ಟ್ ಬ್ರೂಸ್ಫುಟ್ ಭಾರತೀಯ ಭೂಗರ್ಭ ಇಲಾಖೆ ಸರ್ವೇಯರ್ ಆಗಿ ನೇಮಕಗೊಂಡ ಮೇಲೆ ಈ ಭಾರತದಲ್ಲಿ ಸಿಗ್ತಕ್ಕಂತಹ ಖನಿಜ ಸಂಪನ್ಮೂಲಗಳ ಬಗ್ಗೆ ವರದಿಯನ್ನು ಕೊಡುವ ಸಲುವಾಗಿ ಈತ ಮದ್ರಾಸ್ ಪ್ರಾಂತ್ಯದಲ್ಲಿ ಒಂದು ಸರ್ವೆಯನ್ನು ಮಾಡ್ತಾ ಇರ್ತಾರೆ. ಯಾರು? ರಾಬರ್ಟ್ ಬ್ರೂಸ್ಫುಟ್ ಮದ್ರಾಸ್ ಪ್ರಾಂತ್ಯದ ಒಂದು ಸರ್ವೆಯನ್ನು ಮಾಡ್ತಾ ಇರಬೇಕಾದ್ರೆ ಸಾಮಾನ್ಯ ಶಕ 1863ರಲ್ಲಿ ಮದ್ರಾಸ್ ಸಮೀಪದ, ವೆರಿ ಇಂಪಾರ್ಟೆಂಟ್, ನಿಯರ್ ಮದ್ರಾಸ್ ಅಂತ ಕರಿತೀವಿ, ಮದ್ರಾಸ್ ಸಮೀಪದ ಪಲ್ಲವರಂ ಅನ್ನುವಂಥ ಸ್ಥಳದಲ್ಲಿ, ವೆರಿ ಇಂಪಾರ್ಟೆಂಟ್, ಮದ್ರಾಸ್ ಸಮೀಪದ ಪಲ್ಲವರಂ ಅನ್ನುವಂತಹ ಸ್ಥಳದಲ್ಲಿ ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದ ಒಂದು ಪ್ರಾಚೀನ ಕೈಕೊಡಲಿ ಪತ್ತೆಯಾಗುತ್ತೆ. ಸೊ ಇಲ್ಲಿ ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದನ್ನು ಪ್ರಾಚೀನ ಕೈಕೊಡಲಿ ಆ್ಯಂಡ್ ಆ್ಯಕ್ಸ್ ಅಂತ ಕರಿತೀವಿ. ಪ್ರಾಚೀನ ಮಾನವ ಬಳಸಿದಂಥ ಮೊಟ್ಟ ಮೊದಲ ಆಯುಧ ಯಾವುದು ಅಂತ ಕೇಳ್ತಾರೆ, ಅದು ಪ್ರಾಚೀನ ಕೈಕೊಡಲಿ. ಈ ಥರದೊಂದು ಪ್ರಾಚೀನ ಕೈಕೊಡಲಿಯನ್ನು ಆತ ಸಾಮಾನ್ಯ ಶಕ 1863ರಲ್ಲಿ ಪತ್ತೆ ಹಚ್ತಾನೆ. ಇದು ಭಾರತದಲ್ಲಿ ಪತ್ತೆ ಹಚ್ಚಲ್ಪಟ್ಟಂಥ ಮೊಟ್ಟ ಮೊದಲ ಪ್ರಾಚೀನ ಕೈಕೊಡಲಿ. ಇದೇ ಥರ ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಮೊಟ್ಟ ಮೊದಲ ಪ್ರಾಚೀನ ಕೈಕೊಡಲಿ ಎಲ್ಲಿ ಪತ್ತೆಯಾಯಿತು ಅಂತಂದರೆ ಮದ್ರಾಸ್ ಬಳಿಯ ಪಲ್ಲವರಂ. ಯಾವಾಗ ಪತ್ತೆಯಾಯಿತು? 1863ರಲ್ಲಿ. ಯಾರು ಪತ್ತೆ ಮಾಡಿದ್ರು? ರಾಬರ್ಟ್ ಬ್ರೂಸ್ಫುಟ್. ಸೊ ಈ ಮೂರು ಪ್ರಶ್ನೆಗೆ ಒಂದೇ ಆನ್ಸರ್ ನಾವಿಲ್ಲಿ ಗಮನಿಸ್ಬೋದು. ಸೊ ಹೀಗಾಗಿ ಭಾರತದ ಮೊಟ್ಟ ಮೊದಲ ಪ್ರಾಚೀನ ಮಾನವನ ಶಿಲಾ ಆಯುಧವಾದಂತಹ ಕೈಕೊಡಲಿಯನ್ನು ಪತ್ತೆ ಹಚ್ಚಿದ ರಾಬರ್ಟ್ ಬ್ರೂಸ್ಫುಟ್ನನ್ನು ಭಾರತದ ಪ್ರಾಗ್ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಪ್ರಾಗ್ ಇತಿಹಾಸ ಅಥವಾ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಕರೀತಾರೆ ಅವರು. ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟರಿ. ಸೊ ಇದನ್ನು ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಭಾರತದ ಪೂರ್ವ ಇತಿಹಾಸದ ಪಿತಾಮಹ ಅಥವಾ ಪ್ರಾಗ್ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಭಾರತದ ಪ್ರಾಗ್ ಇತಿಹಾಸ ಪಿತಾಮಹ ಯಾರು ಅಂತಂದರೆ ರಾಬರ್ಟ್ ಬ್ರೂಸ್ಫುಟ್ ಅಂತೇಳಿ ಕರಿತೀವಿ. ಸೊ ಆ ನಂತರ ಏನಾಯಿತು ಅಂತ ಹೇಳಿದ್ರೆ, ಈ ಥರ ಒಂದು ಪ್ರಾಚೀನ ಕೈಕೊಡಲಿ ಪತ್ತೆ ಆಯಿತು ಅಂತ ಗೊತ್ತಾದ ನಂತರ ಹಲವಾರು ಬ್ರಿಟಿಷ್ ವಿದ್ವಾಂಸರು ಭಾರತಕ್ಕೆ ಆಗಮಿಸಿ ಭಾರತದ ವಿವಿಧ ನದಿ ಕಣಿವೆಗಳಲ್ಲಿ, ಕಾವೇರಿ ಬೇಸಿನಲ್ಲಿ,
ತುಂಗಭದ್ರಾ ಬೇಸಿನ್ನಲ್ಲಿ, ನರ್ಮದಾ ಬೇಸಿನ್ನಲ್ಲಿ, ಗುಜರಾತ್ನ ಸಾಬರಮತಿ ಬೇಸಿನ್ನು, ಮತ್ತು ಅದೇ ನಂತರ ಲುನಿ ಬೇಸಿನ್ನು, ಅದೇ ನಂತರ ಅದೇ ತರಹ ಎಷ್ಟು ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಬೇಸಿನ್ನಲ್ಲಿ, ಅದೇ ಥರ ಉತ್ತರ ಪ್ರದೇಶದ ಬೆಲಾನ್ ನದಿ ಕಣಿವೆ ಬೇಸಿನಲ್ಲಿ ಸಾಕಷ್ಟು ಅಧ್ಯಯನವನ್ನು ಕೈಗೊಳ್ತಾರೆ. ಯಾಕೆ ಅವರು ನದಿ ತೀರಗಳಲ್ಲೇ ತಮ್ಮ ಒಂದು ಅಧ್ಯಯನವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅತ್ಯಂತ ಪ್ರಾಚೀನ ಮಾನವ ಮೊದಲು ನೆಲೆಸಿದ್ದು ನದಿ ಬಯಲುಗಳಲ್ಲೇ. ಹಾಗಾಗಿ ಆ ನದಿಯ ಸುತ್ತಮುತ್ತಲ ಆಸುಪಾಸಿನ ಪ್ರದೇಶಗಳಲ್ಲೇ ಅವರು ಅಧ್ಯಯನವನ್ನು ಕೈಗೊಂಡು ಭಾರತದ ಶಿಲಾಯುಗಕ್ಕೆ ಸಂಬಂಧಿಸಿದಂತಹ ಹಲವಾರು ಮಹತ್ವದ ಮಾಹಿತಿಗಳನ್ನು ಅವರು ಕಲೆ ಹಾಕ್ತಾರೆ. ಭಾರತದಲ್ಲಿ ಸಿಕ್ಕಂತಹ ಈ ಥರ ಪ್ರಾಚೀನ ಶಿಲಾ ಉಪಕರಣಗಳ ಆಧಾರದ ಮೇಲೆ, ವೆರಿ ಇಂಪಾರ್ಟೆಂಟ್, ಅವರು ಅಧ್ಯಯನ ಕೈಗೊಂಡ ನಂತರ ಭಾರತದಲ್ಲಿ ಈ ಥರ ಸಾಕಷ್ಟು ಪ್ರಾಚೀನ ಶಿಲಾ ಉಪಕರಣಗಳು ಸಿಗ್ತವೆ. ಈ ಥರ ಸಾಕಷ್ಟು ಪ್ರಾಚೀನ ಶಿಲಾ ಉಪಕರಣಗಳ ಆಧಾರದ ಮೇಲೆ ಭಾರತದ ಶಿಲಾಯುಗವನ್ನು 3 ಭಾಗಗಳಾಗಿ ವಿಂಗಡಿಸಲಾಯಿತು. 3 ಭಾಗಗಳಾಗಿ ಭಾರತದ ಒಂದು ಶಿಲಾಯುಗವನ್ನು ವಿಂಗಡಿಸಲಾಯಿತು. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಹಳೆಯ ಶಿಲಾಯುಗ. ಸೊ ಆನಂತರ ಮಧ್ಯ ಶಿಲಾಯುಗ, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಸೊ ಆನಂತರ ನವಶಿಲಾಯುಗ. ಸೊ ಈ ಥರ ಭಾರತದ ಶಿಲಾಯುಗವನ್ನು 3 ಭಾಗಗಳಾಗಿ ವಿಂಗಡಿಸಲಾಯಿತು. ಸೊ ಇಲ್ಲಿ ಸಿಕ್ಕಂತಹ ಮಾನವನ ಪ್ರಾಚೀನ ಪಳೆಯುಳಿಕೆಗಳನ್ನು ಕಾರ್ಬನ್ ಡೇಟಿಂಗ್ಗೆ ಒಳಪಡಿಸಲಾಯಿತು. C14 ಅಂತ ಕರೀತೀವಿ, ಕಾರ್ಬನ್ ಡೇಟಿಂಗ್ ಅಥವಾ ಕಾರ್ಬನ್ 14ರ ಕಾಲಮಾನ. ಪಳೆಯುಳಿಕೆಗಳ ಆಯುಷ್ಯವನ್ನು ಪತ್ತೆ ಹಚ್ಚಲು ಬಳಸುವಂತಹ ರಾಸಾಯನಿಕ ವಿಧಾನ ಇದು. ಪಳೆಯುಳಿಕೆಗಳ ಆಯುಷ್ಯವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ರಾಸಾಯನಿಕ ವಿಧಾನಕ್ಕೆ C14 ಅಥವಾ ಕಾರ್ಬನ್ 14ರ ಕಾಲಮಾನ ಅಂತ ಗುರುತಿಸ್ತೀವಿ. ಇದರ ಆಧಾರದ ಮೇಲೆ ಮಾನವನಿಗೆ, ಅಂದರೆ ಬ್ರಿಟಿಷ್ ವಿದ್ವಾಂಸರು ಸಿಕ್ಕಂತಹ ಆ ಒಂದು ಪ್ರಾಚೀನ ಏನು ಶಿಲಾ ಉಪಕರಣಗಳಿವೆ ಅದರ ಒಂದು ಕ್ರೊನಾಲಜಿಯನ್ನು ನೋಡಿದಾಗ ಭಾರತದಲ್ಲಿ ಸಿಕ್ಕಂತಹ ಶಿಲಾ ಉಪಕರಣಗಳು 2 ಮಿಲಿಯನ್ ವರ್ಷಗಳಷ್ಟು ಪ್ರಾಚೀನವಾದವು ಅನ್ನುವಂತಹ ಸತ್ಯ ಬಹಿರಂಗವಾಯಿತು. ಅದರ ಆಧಾರದ ಮೇಲೆ ಶಿಲೆಗಳ ವೈವಿಧ್ಯತೆಯನ್ನು ಇಟ್ಕೊಂಡು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಹಳೆಯ ಶಿಲಾಯುಗ ಅಂದರೆ ಇದನ್ನು ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ ಕರೀತಾರೆ. ಪ್ಯಾಲಿಯೋಲಿಥಿಕ್ ಏಜ್. ಸೊ ಮಧ್ಯ ಶಿಲಾಯುಗವನ್ನು ಮೈಕ್ರೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಮೈಕ್ರೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯುಗ. ನವಶಿಲಾಯುಗವನ್ನು ನವಶಿಲಾಯುಗ ಅಂತಲೇ ಗುರುತಿಸೋದನ್ನು ನಾವು ಗಮನಿಸ್ಬೋದು. ಸೊ ಇದರ ಕಾಲಘಟ್ಟ ಯಾವ್ಯಾವುದು ಅಂತ ಹೇಳಿದ್ರೆ, ಹಳೆಯ ಶಿಲಾಯುಗದ ಕಾಲಘಟ್ಟ 2 ಮಿಲಿಯನ್ ವರ್ಷಗಳಿಂದ 10,000 ವರ್ಷಗಳು. ಅಂದರೆ ಸಾಮಾನ್ಯ ಶಕ ಪೂರ್ವ 2 ಮಿಲಿಯನ್ನಿಂದ ಸಾಮಾನ್ಯ ಶಕ ಪೂರ್ವ ಅಂದರೆ BCE ಅಂತ ಗುರುತಿಸ್ತೀವಿ. ಸೊ ಇಲ್ಲಿಯವರೆಗಿನ ಕಾಲವನ್ನು ಹಳೆಯ ಶಿಲಾಯುಗ ಅಂತೇಳಿ ಗುರುತಿಸಲಾಗಿದೆ. ಮಾನವನ ವಿಕಾಸ ಹಂತದಲ್ಲಿ ಅತ್ಯಂತ ದೀರ್ಘ ಅವಧಿಯ ಒಂದು ಯುಗ ಯಾವುದು ಅಂತ ಹೇಳಿದ್ರೆ ಹಳೆಯ ಶಿಲಾಯುಗ. ನೋಡಿ, 2 ಮಿಲಿಯನ್ ಅಂದರೆ 20 ಲಕ್ಷ ವರ್ಷಗಳಿಂದ 10,000 ವರ್ಷ, ತೀರಾ ಇತ್ತೀಚೆಗೆ ಮೊನ್ನೆ 10,000 ವರ್ಷಗಳವರೆಗಿನ ಇತಿಹಾಸವನ್ನು ಹಳೆಯ ಶಿಲಾಯುಗ ಅಂತ ಕರಿತೀವಿ. ಮಾನವನ ವಿಕಾಸ ಹಂತದಲ್ಲಿ ಅತ್ಯಂತ ದೀರ್ಘ ಅವಧಿಯ ಯುಗ ಯಾವುದು ಅಂತ ಕೇಳಿದ್ರೆ ಅದು ಹಳೆಯ ಶಿಲಾಯುಗ. ಸೊ ನೆಕ್ಸ್ಟು ಮಧ್ಯ ಶಿಲಾಯುಗ ಕಂಡುಬರುತ್ತೆ. ಇದು ಸಾಮಾನ್ಯ ಶಕ ಪೂರ್ವ 10,000 BCEಯಿಂದ 8,000 BCE ವರೆಗೆ ಅಸ್ತಿತ್ವದಲ್ಲಿತ್ತು. ಕೇವಲ ಅತ್ಯಂತ ಕಡಿಮೆ ಅವಧಿಯ ಶಿಲಾಯುಗ ಯಾವುದು ಅಂತ ಹೇಳಿದ್ರೆ ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ. ಇನ್ನು ನವಶಿಲಾಯುಗದ ಕಾಲಘಟ್ಟ ಯಾವುದು? 8,000 BCEಯಿಂದ 4,000 BCE ವರೆಗಿನ ಕಾಲವನ್ನು ನಾವು ನವಶಿಲಾಯುಗ ಅಂತೇಳಿ ಅಧ್ಯಯನ ಮಾಡ್ತೀವಿ. ಸೊ ಭಾರತದಲ್ಲಿ ಸಿಕ್ಕಂತಹ ಪ್ರಾಚೀನ ಶಿಲಾ ಉಪಕರಣಗಳ ಆಧಾರದ ಮೇಲೆ ಶಿಲಾಯುಗವನ್ನು 3 ಭಾಗ ಮಾಡಿದ್ವಿ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತೇಳಿ. ಸೊ ಈ ಹಳೆಯ ಶಿಲಾಯುಗವನ್ನು ಪ್ಯಾಲಿಯೋಲಿಥಿಕ್, ಮಧ್ಯ ಶಿಲಾಯುಗವನ್ನು ಮೈಕ್ರೋಲಿಥಿಕ್, ನವಶಿಲಾಯುಗವನ್ನು ನಿಯೋಲಿಥಿಕ್ ಅಂತ ಕರೆದ್ರು ಅಂತ ಕೂಡ ಮಾತಾಡಿದ್ವಿ. ಸೊ ಈ ಕಾಲಗಳ ಕ್ರೊನಾಲಜಿ ಏನು ಅಂತ ಹೇಳಿದ್ರೆ, ಹಳೆ ಶಿಲಾಯುಗದ ಕಾಲ 2 ಮಿಲಿಯನ್ ವರ್ಷಗಳಿಂದ 10,000 BCE, ಮಧ್ಯ ಶಿಲಾಯುಗದ ಕಾಲ 10,000 8,000 BCE,
ನವಶಿಲಾಯುಗದ ಕಾಲ 8,000ದಿಂದ 4,000 BCE ಅಂತೇಳಿ ಇದರ ಕಾಲಘಟ್ಟವನ್ನು ಗುರುತಿಸ್ತೀವಿ. ಸೊ ಇಲ್ಲಿ ನಾವು ಮೊದಲು ಈಗ ಹಳೆಯ ಶಿಲಾಯುಗದ ಒಂದು ಕಾಲಘಟ್ಟದ ಬಗ್ಗೆ ಮಾತಾಡ್ತಾ ಹೋಗೋಣ. ಹಳೆಯ ಶಿಲಾಯುಗ ಅಂತ ಏನು ಕಾಲಘಟ್ಟ ಇದೆ, ಸೊ ಈ ಹಳೆಯ ಶಿಲಾಯುಗ ಇದೆಯಲ್ಲ, ಹಳೆಯ ಶಿಲಾಯುಗ ಇದನ್ನು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ ಅಂತ ಹೇಳಿದೆ ನಾನು. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಗೊತ್ತು. ಇಲ್ಲಿ ಪ್ಯಾಲಿಯೋ ಮತ್ತು ಲಿಥಿಕ್ ಅನ್ನುವಂಥವು ಎರಡು ಗ್ರೀಕ್ ಶಬ್ದಗಳಿವು, ವೆರಿ ಇಂಪಾರ್ಟೆಂಟ್. ಪ್ಯಾಲಿಯೋಲಿಥಿಕ್ ಎಂಬ ಆಂಗ್ಲ ಪದ ಗ್ರೀಕ್ ಪದವಾದ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಎರಡು ಶಬ್ದಗಳಿಂದ ಬಂದಿದೆ. ಪ್ಯಾಲಿಯೋ ಎಂದರೆ ಹಳೆಯ ಅಂತ ಅರ್ಥ, ಓಲ್ಡ್ ಅಂತ. ಲಿಥಿಕ್ ಅಂದರೆ ಶಿಲೆ ಅಂತ. ಸೊ ಹಳೆಯ ಶಿಲೆ, ಏಜ್ ಅಂದರೆ ಯುಗ. ಹಳೆಯ ಶಿಲೆಯ ಯುಗ ಅಂತಂದರೆ ಹಳೆಯ ಶಿಲಾಯುಗ ಅಂಥೇಳಿ ಈ ರೀತಿ ನಾವು ಅದನ್ನು ವಿಭಾಗ ಮಾಡಿದ್ದೀವಿ. ಸೊ ಇಲ್ಲಿ ಪ್ಯಾಲಿಯೋಲಿಥಿಕ್ ಅನ್ನುವಂಥ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರೆ ಅದು ಇಂಪಾರ್ಟೆಂಟ್. ಪ್ಯಾಲಿಯೋಲಿಥಿಕ್ ಅನ್ನೋ ಶಬ್ದ ಗ್ರೀಕ್ ಭಾಷೆಯಿಂದ ಬಂದಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ಈ ಪ್ಯಾಲಿಯೋಲಿಥಿಕ್ ಉದ್ದ ಯಾವ ಭೂವೈಜ್ಞಾನಿಕ ಶಕದೊಂದಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ನಾವು ಅರ್ತ್ ಏಜ್ ಬಗ್ಗೆ ಮಾತಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಭೂವೈಜ್ಞಾನಿಕ ಯುಗಗಳು ಯಾವ್ಯಾವುದು, 4 ಯುಗಗಳು, 7 ಉಪಯುಗಗಳು, ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್, ಈ ಪ್ಯಾಲಿಯೋಲಿಥಿಕ್ ಅಥವಾ ಹಳೆಯ ಶಿಲಾಯುಗ ಸೆಂಜೋಯಿಕ್ ಯುಗದ, ವೆರಿ ಇಂಪಾರ್ಟೆಂಟ್, ಸೆಂಜೋಯಿಕ್ ಯುಗದ ಉಪಶಕವಾದಂತಹ ಪ್ಲಿಸ್ಟೋಸಿನ್ ಶಕಕ್ಕೆ ಸಂಬಂಧಪಟ್ಟಿದೆ. ಹಳೆಯ ಶಿಲಾಯುಗ ಯಾವ ವೈಜ್ಞಾನಿಕ ಭೂಶಕದೊಂದಿಗೆ ಹೋಲಿಕೆಯಾಗುತ್ತದೆ ಅಂತ ಕೇಳ್ತಾರೆ. ಹಳೆಯ ಶಿಲಾಯುಗ ಪ್ಲಿಸ್ಟೋಸಿನ್ ಎಂಬ ಭೂಶಕದಲ್ಲಿ ಕಂಡುಬರುತ್ತೆ. ಇದರ ಅವಧಿ 2.6 ಮಿಲಿಯನ್ ವರ್ಷಗಳಿಂದ ಸುಮಾರು ಸಾಮಾನ್ಯ ಶಕ ಪೂರ್ವ 12,000 ವರ್ಷಗಳವರೆಗಿನ ಕಾಲವನ್ನು ಪ್ಲಿಸ್ಟೋಸಿನ್ ಶಕ ಅಂತೇಳಿ ಕರಿತೀವಿ. ಹಾಗಾಗಿ ಭಾರತದಲ್ಲಿ ದೊರೆತಿರ್ತಕ್ಕಂಥ ಶಿಲಾೋಪಕರಣಗಳು 2 ಮಿಲಿಯನ್ ವರ್ಷಗಳಷ್ಟು ಪ್ರಾಚೀನವಾಗಿರೋದ್ರಿಂದ ಭಾರತದಲ್ಲಿ ಕಂಡುಬರ್ತಕ್ಕಂಥ ಹಳೆಯ ಶಿಲಾಯುಗವೆಲ್ಲ ಈ ಪ್ಲಿಸ್ಟೋಸಿನ್ ಎಂಬ ಭೂಶಕದಲ್ಲೇ ನಡೆದಿರ್ತಕ್ಕಂತಹ ಘಟನೆಗಳು ಅನ್ನೋದು ನಮಗೆ ಈಗ ಸಾಬೀತಾಗಿದೆ. ಸೊ ಈ ಅವಧಿಯಲ್ಲಿ ಇದ್ದಂತಹ ಮಾನವ ಪ್ರಜಾತಿ ಯಾವುದು ಅಂತ ನಾವು ತಿಳ್ಕೊಬೇಕಾಗತ್ತೆ. ಈ ಪ್ಲಿಸ್ಟೋಸಿನ್ ಅವಧಿಯಲ್ಲಿ ಮಾನವ ಪ್ರಜಾತಿ ಯಾವುದು ಅಂತ ಹೇಳಿದ್ರೆ, ಈ ಮಾನವನ ವಲಸೆ ಆರಂಭ ಆಗಿದ್ದು ಹೋಮೋ ಹಬಿಲಸ್ನ ನಂತರ. ಹೋಮೋ ಹಬಿಲಸ್ ಮತ್ತು ಹೋಮೋ ಎರೆಕ್ಟಸ್. ಹೋಮೋ ಹಬಿಲಸ್ ಮತ್ತು ಹೋಮೋ ಎರೆಕ್ಟಸ್ ಈ ಇಬ್ಬರು ಭಾರತದಲ್ಲಿದ್ದಂತಹ ಪ್ರಾಚೀನ ಮಾನವ ಪ್ರಜಾತಿ ಆಫ್ರಿಕಾದಿಂದ ಭಾರತಕ್ಕೆ ವಲಸೆ ಬಂದು ಭಾರತದಲ್ಲಿ ಪ್ಲಿಸ್ಟೋಸಿನ್ ಶಕದಲ್ಲಿ ಇವರು ನೆಲೆಸಿದ್ದ ಬಗ್ಗೆ, ಇವರು ಬಳಸಿರ್ತಕ್ಕಂತಹ ಶಿಲಾ ಆಯುಧಗಳು ನಮಗೆ ದೊರೆತಿವೆ. ಸೊ ಇದರ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ, ಪ್ಲಿಸ್ಟೋಸಿನ್ ಶಕದಲ್ಲಿ ಭಾರತದಲ್ಲಿದ್ದಂಥ 2 ಮಾನವ ಪ್ರಜಾತಿ ಯಾವುದು ಅಂದರೆ ಹೋಮೋ ಹಬಿಲಸ್, ಹೋಮೋ ಎರೆಕ್ಟಸ್ ಅನ್ನುವಂತಹ 2 ಪ್ರಜಾತಿಗಳು ಭಾರತದಲ್ಲಿ ಬದುಕಿದ್ವು. ಸೊ ಭಾರತದಲ್ಲಿ ಈ ಪ್ಲಿಸ್ಟೋಸಿನ್ ಯುಗಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ. ಭಾರತದಲ್ಲಿ ಪ್ಲಿಸ್ಟೋಸಿನ್ ಯುಗಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ಆಂಧ್ರ ಪ್ರದೇಶದ ಜ್ವಾಲಪುರಂ ಅನ್ನುವಂಥ ಸ್ಥಳ ಇದೆ. ಆಂಧ್ರ ಪ್ರದೇಶದ ಜ್ವಾಲಪುರಂ, ಇಲ್ಲಿ ಪ್ಲಿಸ್ಟೋಸಿನ್ ಯುಗಕ್ಕೆ ಸಂಬಂಧಿಸಿದಂತಹ ಆರಂಭಿಕ ಸಾಕ್ಷ್ಯಗಳು ನಮಗೆ ಸಿಕ್ಕಿರೋದನ್ನು ಗಮನಿಸ್ಬೋದು. ಸೊ ಹಳೆಯ ಶಿಲಾಯುಗದ ಮಾನವ ಆಫ್ರಿಕಾದಿಂದ ವಲಸೆ ಬಂದು, ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ನಮ್ಮ ಪಾಕಿಸ್ತಾನದ ಸೋಹನ್ ನದಿ ಕಣಿವೆಯ ಪಬ್ಬಿ, ರೊಹಿರಿ, ರೈವತ್ ಅನ್ನುವಂತಹ ಪರ್ವತಗಳಲ್ಲಿ ನೆಲೆಸಿದ್ದ. ಸೊ ಅಲ್ಲಿ ಅವನು ಬಿಟ್ಟೋಗಿರ್ತಕ್ಕಂತಹ ಪ್ರಾಚೀನ ಶಿಲಾ ಆಯುಧಗಳು ನಮ್ಗೆ ಸಿಕ್ಕಿವೆ. ಸೊ ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಪ್ರಾಚೀನ ಮಾನವ ಬಳಸಿರ್ತಕ್ಕಂಥ ಕೈಕೊಡಲಿಗಳು ಮತ್ತು ಉರುಟುಗಲ್ಲುಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇವು ಅಲ್ಲಿ ಅವನು ಹೋಗಿರ್ತಕ್ಕಂತಹ ಪ್ರಾಚೀನ ಶಿಲಾ ಆಯುಧಗಳಾಗಿ ನಮಗೆ ಕಂಡುಬರ್ತವೆ. ಸೊ ಈ ರೀತಿ ಮಾನವ ತನ್ನ ಒಂದು
ವಿಕಾಸದ ಅವಧಿಯಲ್ಲಿ ಭಾರತಕ್ಕೂ ಬಂದ, ಭಾರತದಲ್ಲಿಯೂ ನೆಲೆಸಿದ. ಹಾಗಾದರೆ ಹಳೇ ಶಿಲಾಯುಗದ ಮಾನವನ ಜೀವನ ಲಕ್ಷಣಗಳು ಯಾವ ರೀತಿ ಇದ್ವು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಳೇ ಶಿಲಾಯುಗದ ಮಾನವ ಹೇಗೆ ಬದುಕಿದ್ದ, ಇದನ್ನು ನಮ್ಗೆ ಯಾವುದೇ ರಿಟರ್ನ್ ಎವಿಡೆನ್ಸ್ ಇಲ್ಲ. ಅವನು ಬಳಸಿ ಬಿಟ್ಟೋಗಿರ್ತಕ್ಕಂತಹ ಕಲ್ಲುಗಳು, ಕೆಲವು ಅವಶೇಷಗಳನ್ನು ಇಟ್ಕೊಂಡು ಹಳೇ ಶಿಲಾಯುಗದ ಮಾನವ ಈ ರೀತಿ ಬದುಕಿದ್ದ ಅನ್ನೋದನ್ನು ನಾವು ಗುರುತಿಸ್ತೀವಿ. ಸೊ ಹಳೇ ಶಿಲಾಯುಗದ ಮಾನವ ಬಹುಶಃ ನೀಗ್ರಿಟೋ ಜನಾಂಗಕ್ಕೆ ಸೇರಿದವನು. ಸೊ ನೀಗ್ರಿಟೋ ಜನಾಂಗ ಇವತ್ತು ನಾವು ಆಫ್ರಿಕಾದಲ್ಲಿರೋರನ್ನ ಗಮನಿಸ್ಬೋದು. ಈ ನೀಗ್ರಿಟೋ ಜನಾಂಗಕ್ಕೆ ಸೇರಿದಂತಹ ಹೋಮೋ ಅಬಿಲಸ್, ಹೋಮೋ ಎರೆಕ್ಟಸ್ ಮಾನವರು ಭಾರತಕ್ಕೆ ಬಂದು ಭಾರತದ ವಿವಿಧ ಪರ್ವತಗಳು, ಗುಹೆಗಳು ಮತ್ತು ನದಿ ಬಯಲುಗಳಲ್ಲಿ ನೆಲೆಸಿದ್ದಾರೆ ಅನ್ನೋ ಸತ್ಯ ನಮಗೆ ಗೊತ್ತಾಗಿದೆ. ಸೊ ನೆಕ್ಸ್ಟು ಈ ಹಳೆ ಶಿಲಾಯುಗದ ಪ್ರಮುಖ ಲಕ್ಷಣಗಳೇನು ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಲಕ್ಷಣಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಹಳೆ ಶಿಲಾಯುಗದ ಮಾನವರು ಪ್ರಮುಖವಾಗಿ ಬೇಟೆಗಾರರಾಗಿದ್ದರು. ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರಾಗಿದ್ದರು. ವೆರಿ ಇಂಪಾರ್ಟೆಂಟ್, ಆಹಾರ ಸಂಗ್ರಾಹಕರಾಗಿದ್ದರು. ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಈಸ್ ಇಂಪಾರ್ಟೆಂಟ್ ಆಕ್ಯುಪೇಷನ್ ಇನ್ ಪ್ಯಾಲಿಯೋಲಿಥಿಕ್ ಪೀರಿಯಡ್ ಅಂತ ಗಮನಿಸ್ತೀವಿ. ಹಳೆಯ ಶಿಲಾಯುಗದ ಮಾನವರ ಪ್ರಮುಖ ವೃತ್ತಿ ಏನಾಗಿತ್ತು ಅಂದರೆ ಬೇಟೆಯಾಡುವುದು ಮತ್ತು ಆಹಾರವನ್ನು ಸಂಗ್ರಹಿಸುವುದು. ಹಳೆಯ ಶಿಲಾಯುಗದ ಮಾನವ ಬೇಟೆ ಮತ್ತು ಆಹಾರ ಸಂಗ್ರಾಹಕನಾಗಿದ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಆಹಾರ ಸಂಗ್ರಹಣೆಯನ್ನು ಆತ ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸುವ ಮೂಲಕ ಮಾಡ್ತಾ ಇದ್ದ. ಸೊ ಆನಂತರ ಬೇಟೆಯಿಂದ ತಮ್ಮ ಆಹಾರದ ಕೊರತೆಯನ್ನು ನೀಗಿಸಿಕೊಳ್ಳುವ ಕೆಲಸವನ್ನು ಆತ ಮಾಡ್ತಾ ಇದ್ದ. ಸೊ ಹಾಗಾದರೆ ಈ ಹಳೆ ಶಿಲಾಯುಗದ ಮಾನವ ಇಷ್ಟಕ್ಕೆ ಸೀಮಿತನಾಗಿದ್ದ? ಇಲ್ಲ, ಆತ ಅಲೆಮಾರಿಯಾಗಿದ್ದ. ವೆರಿ ಇಂಪಾರ್ಟೆಂಟ್. ಆತನ ಜೀವನ ಒಂದು ವಾಂಡರರ್ ಲೈಫ್ ಆಗಿತ್ತು, ಅಲೆಮಾರಿ ಜೀವನ. ಯಾಕೆ ಮನುಷ್ಯ ನೋಡಿ, ಈಗ ನಾವೆಲ್ಲ ನಮಗೊಂದು ಮನೆ ಇದೆ, ಬೆಚ್ಚಿಗೆ ನಾವು ಎಲ್ಲಿಗೆ ಹೋದರೂ ಕೂಡ ಮನೆಗೆ ವಾಪಸ್ ಬರ್ತೀವಿ. ಸೊ ಇದು ತುಂಬ ನಾವು ನಂತರ ಕಂಡುಕೊಂಡಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿ, ಒಂದು ಮುಂದುವರಿದ ತಂತ್ರಜ್ಞಾನ, ನಮ್ಮ ಅಭಿವೃದ್ಧಿಯನ್ನು ತೋರಿಸುತ್ತೆ ಇದು. ಆದರೆ ಪ್ರಾಚೀನ ಮಾನವನಿಗೆ ಈ ಮನೆ ಕಟ್ಟುವಂತಹ ಜ್ಞಾನವೇ ಇರಲಿಲ್ಲ. ಮನೆ ಕಟ್ಟಬೇಕು ಅನ್ನೋದೇ ಅವನಿಗೆ ಆಲೋಚನೆ ಇರಲಿಲ್ಲ. ಅವನಿಗೆ ಇದ್ದಿದ್ದು ಕೇವಲ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಉದ್ದೇಶ. ಅದಕ್ಕಾಗಿ ಆತ ರೂಢಿಸ್ಕೊಂಡಿದ್ದಂಥ ವೃತ್ತಿ ಯಾವುದೋ ಬೇಟೆ ಮತ್ತು ಆಹಾರ ಸಂಗ್ರಹಣೆಯನ್ನು ರೂಢಿಸ್ಕೊಂಡಿದ್ದ. ಈ ಬೇಟೆ ಮತ್ತು ಆಹಾರ ಸಂಗ್ರಹಣೆಗೆ ಅವನು ಏನಾಗಿ ಬದಲಾದ? ಅಲೆಮಾರಿಯಾಗಿ ಬದಲಾಗಬೇಕಾಗತ್ತೆ. ಯಾಕೆ ಅಲೆಮಾರಿ ಆಗ್ತಾನೆ ಅವನು ಅಂತ ಹೇಳಿದ್ರೆ, ಇವನು ಬೇಟೆ ಆಡ್ತಕ್ಕಂಥ ಪ್ರಾಣಿಗಳು ಒಂದೇ ಸ್ಥಳದಲ್ಲಿ ನೆಲೆ ನಿಲ್ತಿರಲಿಲ್ಲ. ಇವತ್ತು ಕೂಡ ಪ್ರಾಣಿಗಳು ಒಂದೇ ಸ್ಥಳದಲ್ಲಿ ಇರಲ್ಲ, ಅವು ಪದೇ ಪದೇ ತಮ್ಮ ಸ್ಥಳಗಳನ್ನು ಬದಲಾಯಿಸ್ತಾ ಇರ್ತವೆ. ಸೊ ಹಂಗಾಗಿ ಪ್ರಾಣಿಗಳನ್ನು ಹಿಂಬಾಲಿಸ್ಕೊಂಡು ಈತ ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಕೆಲವು ಸಲ ದೇಶದಿಂದ ವಿದೇಶಗಳಿಗೆ ಆತ ವಲಸೆ ಹೋಗಿದ್ದಾನೆ. ಅದು ಏನು ತೋರಿಸುತ್ತೆ ಅಂದರೆ ಮಾನವನ ಅಲೆಮಾರಿ ಜೀವನವನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ಸೊ ಇದಲ್ಲದೆ ಗೆಡ್ಡೆ ಗೆಣಸುಗಳು ಅಂತ ಹೇಳಿದೆ. ಗೆಡ್ಡೆ ಗೆಣಸುಗಳು ಕೂಡ ಒಂದೇ ಪ್ರದೇಶದಲ್ಲಿ ಸಿಗಲ್ಲ, ಒಂದೇ ಬಾರಿಗೆ ಸಿಗಲ್ಲ. ಆ ಗೆಡ್ಡೆ ಗೆಣಸುಗಳನ್ನು ಅರಸುತ್ತಾ ಕೂಡ ಆತ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ. ಅದರ ಜೊತೆಗೆ ಕಾಡಿನಲ್ಲಿ ಸಿಗ್ತಾ ಇದ್ದಂತಹ ಕೆಲವು ಹಣ್ಣುಗಳು, ಈ ಹಣ್ಣುಗಳು ಸೀಸನ್ಲಿ ಸಿಗ್ತವೆ. ಋತುಗಳಿಗೆ ಅನುಗುಣವಾದಂತಹ ಸಸ್ಯಗಳನ್ನು, ಹಣ್ಣುಗಳನ್ನು, ಗೆಡ್ಡೆ ಗೆಣಸುಗಳನ್ನು ಹುಡುಕಿಕೊಂಡು ಮಾನವ ಸ್ಥಳದಿಂದ ಸ್ಥಳಕ್ಕೆ, ವಿವಿಧ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದ. ಹಂಗಾಗಿ ಆತನದ್ದು ಯಾವ ಜೀವನ ಆಗಿತ್ತೋ ಅಲೆಮಾರಿ ಜೀವನ ಆಗಿತ್ತು. ಸೊ ಇದ್ರ ಜೊತೆಗೆ ಇನ್ನೊಂದನ್ನು ಅಡಿಷನ್ ಮಾಡ್ತೀವಿ. ಆತ ಮತ್ತೆ ಅಲೆಮಾರಿ ಆಗಿದೆ ಅಂದರೆ ನೀರಿನ ಮೂಲಗಳನ್ನು ಹುಡುಕ್ತಾ ಇದ್ದ. ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟೆಲ್ಲ ಹೇಳಿದರೂ ಕೂಡ ಮನುಷ್ಯನಿಗೆ ಮತ್ತು ಇತರ ಪ್ರಾಣಿಗಳಿಗೆ ಮತ್ತು ಗಿಡಮರಿಗಳಿಗೆ ಅತ್ಯಂತ ಅವಶ್ಯಕವಾಗಿದೆಯೇನೋ ನೀರು. ಈ ನೀರಿನ ಮೂಲಗಳನ್ನು ಆತ ಹುಡುಕ್ತಾ ಇದ್ದ. ಸೊ ಈ ನೀರಿನ ಮೂಲಗಳ ಬಳಿಯೇ ಹೆಚ್ಚಾಗಿ ಉಳಿದುಕೊಳ್ಳಲು ಆತ ಆರಂಭಿಸ್ತಾ. ಯಾಕೆ ಅಂದರೆ ಈ ನೀರಿನ ಮೂಲಗಳ ಬಳಿ ಅವನಿಗೆ ಬೇಕಾದಂತಹ ಎಲ್ಲ ವಸ್ತುಗಳು ಸಿಗ್ತಾ ಇದ್ವು. ನೀರನ್ನು ಹುಡುಕೊಂಡು ಪ್ರಾಣಿಗಳು ಬರ್ತಾ ಇದ್ವು, ಅಲ್ಲಿ ಬೇಟೆಯಾಡ್ತಾ ಇದ್ದ. ನೀರಿನ ಬಳಿ ಉತ್ತಮವಾದ ಸಸ್ಯಗಳು, ಗೆಡ್ಡೆ ಗೆಣಸುಗಳು ಸಿಗ್ತಾ ಇದ್ವು. ಸೊ ಈ ರೀತಿ ನೀರಿನ ಮೂಲಗಳನ್ನು ಕೂಡ ಹುಡುಕಿಕೊಂಡು ಆತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ನೀರು ಸದಾ ಇರ್ತಾ ಇದ್ರೆ ಅಲ್ಲೇ ಇರ್ತಾ ಇದ್ದ, ನೀರಿಲ್ಲ ಅಂದರೆ ನೀರು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಆತ ವಲಸೆ ಹೋಗ್ತಾ ಇದ್ದ. ಇದು ಅವನನ್ನು ವಿಪರೀತ ಅಲೆಮಾರಿಯನ್ನಾಗಿ ಸೃಷ್ಟಿ ಮಾಡ್ತು. ಸೊ ಇದಿಷ್ಟು ಮನುಷ್ಯನ ಹಳೆ ಶಿಲಾಯುಗದ ಮಾನವನ ಆರಂಭಿಕ ಲಕ್ಷಣಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗ ನೆಕ್ಸ್ಟು ಮುಂದುವರೆದು ಮಾತನಾಡೋಣ. ನಾವು ಈ ಏನು ಹಳೆ ಶಿಲಾಯುಗ ಯಾವ ಯುಗದಲ್ಲಿದೆ ಅಂತ ಹೇಳಿದ್ವಿ, ನಾವು ಪ್ಲಿಸ್ಟೋಸಿನ್ ಶಕದಲ್ಲಿ
ಕಂಡುಬರುತ್ತೆ ಇದು ಅಂತ ನಾವು ಮಾತಾಡಿದ್ವಿ. ಈ ಪ್ಲಿಸ್ಟೋಸಿನ್ ಶಕ ಅನ್ನೋದು ಒಂದು ಭೂಮಿಯ ಮೇಲೆ ಹಿಮಯುಗವಾಗಿತ್ತು. ಇದು ಇಡೀ ಭೂಮಿ ಸಂಪೂರ್ಣ ಹಿಮದಿಂದ ಆವೃತವಾಗಿತ್ತು. ಇದೊಂದು ಐಸ್ ಏಜ್ ಅಂತೇಳಿ ಗುರುತಿಸಲಾಗುತ್ತೆ. ಈ ಹಳೆ ಶಿಲಾಯುಗ ವಿಪರೀತ ಹಿಮಯುಗವಾದುದರಿಂದ ಆತ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪದೇ ಪದೇ ಪ್ರಕೃತಿಯ ಜೊತೆ ಹೋರಾಟವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಈತ ತನ್ನ ವಿಪರೀತ ಚಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಮೊಟ್ಟ ಮೊದಲಿಗೆ ಗುಹೆಗಳ ಆಶ್ರಯವನ್ನು ಪಡ್ಕೋತಾನೆ. ವೆರಿ ಇಂಪಾರ್ಟೆಂಟ್. ಅವನ ಆಶ್ರಯ ತಾಣಗಳ ಯಾವುದಾಗಿದ್ದು, ಶೆಲ್ಟರ್ಸ್ ಯಾವುದಾಗಿತ್ತು ಹಳೆ ಶಿಲಾಯುಗದ ಮಾನವನೊಂದು ಅಂತ ಹೇಳಿದ್ರೆ ಗುಹೆಗಳಲ್ಲಿ ಆತ ಆಶ್ರಯವನ್ನು ಪಡ್ಕೊಳ್ತಾನೆ. ಜೊತೆಗೆ ಗುಹೆಗಳಲ್ಲಿ ಆತ ಆಶ್ರಯವನ್ನು ಪಡ್ಕೊಂಡು ವಿಪರೀತ ಚಳಿಯಿಂದ ರಕ್ಷಿಸಿಕೊಂಡು ತನ್ನ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇದು ಅವನ ಪ್ರಮುಖ ಹಳೆ ಶಿಲಾಯುಗದ ಪ್ರಮುಖ ಮಾನವನ ಜೀವನದ ಲಕ್ಷಣಗಳಾಗಿದ್ವು. ಸೊ ಇನ್ನು ಬೇಟೆಯ ಬಗ್ಗೆ ನಾವು ಒಂದಷ್ಟು ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊತೀವಿ. ಹಳೆ ಶಿಲಾಯುಗದ ಮಾನವ ಬೇಟೆಯಾಡಲಿಕ್ಕೆ ಬಳಸಿದಂಥ ಮೊದಲ ಆಯುಧ ಯಾವುದು? ನಾನು ಆಗಲೇ ಹೇಳಿದೆ, ಕೈ ಕೊಡಲಿ ಆ್ಯಂಡ್ ಆ್ಯಕ್ಸ್. ಕೈ ಕೊಡಲಿ ಅನ್ನೋದು ಮಾನವನ ಹಳೆ ಶಿಲಾಯುಗದ ಪ್ರಾಚೀನ ಆಯುಧ. ಮಾನವ ಭೂಮಿಯ ಮೇಲೆ ಬಳಸಿದ ಮೊಟ್ಟ ಮೊದಲ ಆಯುಧ ಯಾವುದು, ಶಿಲಾಯುಧ ಯಾವುದು ಅಂತ ಕೇಳ್ತಾರೆ. ಅದು ಕೈ ಕೊಡಲಿ ಆ್ಯಂಡ್ ಆ್ಯಕ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಹಳೆ ಶಿಲಾಯುಗದ ಮಾನವ ಈ ಕೈ ಕೊಡಲಿಯನ್ನು ಯಾವ ಕಲ್ಲಿನಿಂದ ತಯಾರಿಸ್ತಾ ಇದ್ದ? ಇದನ್ನೇ ಎಕ್ಸಾಂಪಲ್ ಪ್ರಶ್ನೆ ಜಾಸ್ತಿ ಕೇಳಿದ್ದಾರೆ. ಸೊ ಹಳೆ ಶಿಲಾಯುಗದ ಮಾನವ ತನ್ನ ಮೊದಲ ಉಪಕರಣವಾದಂತಹ ಕೈ ಕೊಡಲಿನ ತಯಾರಿಸಲಿಕ್ಕೆ ಬಳಸಿದಂತಹ ಕಲ್ಲು ಯಾವುದು ಅಂತ ಹೇಳಿದ್ರೆ ಆ ಕಲ್ಲು ಕ್ವಾಟರ್ಸೈಟ್. ಸೊ ಇದನ್ನು ಕನ್ನಡದಲ್ಲಿ ಬೆಣಚುಕಲ್ಲು ಅಂತೇಳಿ ಕರಿತೀವಿ. ಬೆಣಚುಕಲ್ಲು ಅತ್ಯಂತ ಒರಟಾದ ಕಲ್ಲು, ಇದು ಅತ್ಯಂತ ಗಟ್ಟಿಯಾದ ಕಲ್ಲು. ಸೊ ಬೇಟೆಯಾಡಲಿಕ್ಕೆ ಇದರ ಅನಿವಾರ್ಯತೆ ಇತ್ತು. ನೆಲವನ್ನು ಕೆತ್ತಬೇಕಾದ್ರೆ ಗಟ್ಟಿಯಾದ ಕಲ್ಲು, ಬಿಗಿಯಾದ ಕಲ್ಲು, ಅತ್ಯಂತ ಒರಟಾದ ಕಲ್ಲಿನ ಅವಶ್ಯಕತೆ ಇತ್ತು. ಅದಕ್ಕೆ ಆತ ತನ್ನ ಮೊದಲ ಆಯುಧವಾದ ಶಿಲಾಯುಧಗಳನ್ನು ತಯಾರಿಸಲಿಕ್ಕೆ ಬಳಸ್ಕೊಂಡಂಥ ಕಲ್ಲು ಯಾವುದು ಅಂತ ಹೇಳಿದ್ರೆ ಕ್ವಾಟರ್ಸೈಟ್ ಅಥವಾ ಬೆಣಚುಕಲ್ಲು ಎಂಬ ಶಿಲೆಗಳನ್ನು ಬಳಸ್ಕೊಂಡು ಆತ ಹಲವಾರು ಶಿಲಾ ಉಪಕರಣಗಳನ್ನು ತಯಾರಿಸ್ತಾ ಹೋಗ್ತಾನೆ ಮುಂದಕ್ಕೆ. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಕೈ ಕೊಡಲಿ. ಸೊ ಹಾಗಾಗಿ ಹಳೆ ಶಿಲಾಯುಗದ ಮಾನವನನ್ನು ಕ್ವಾಟರ್ಸೈಟ್ ಮ್ಯಾನ್ ಅಂತೇಳಿ ಕರೆದಿದ್ದಾರೆ. ಕ್ವಾಟರ್ಸೈಟ್ ಮ್ಯಾನ್ ಅಥವಾ ಬೆಣಚುಕಲ್ಲಿನ ಮಾನವ ಅಂತೇಳಿ ಕರೆಯಲಾಗಿದೆ ಅನ್ನೋದನ್ನು ನಾವು ಈ ಒಂದು ಅಂಶದಲ್ಲೇ ತಿಳ್ಕೊಳ್ಳೋಣ. ಸೊ ಅದೇ ಥರ ಮುಂದೆ ಮಾನವ ತನ್ನ ಜೀವನವನ್ನು ಮತ್ತಷ್ಟು ಉತ್ತಮಪಡಿಸ್ಕೊಳ್ಳಿಕ್ಕೆ ಏನು ಮಾಡ್ತಾ ಹೋದ ಅಂತ ಹೇಳಿದ್ರೆ ಹಳೆ ಶಿಲಾಯುಗದ ಮಾನವ ಹಳೆ ಶಿಲಾಯುಗದ ಕೊನೆಯ ವೇಳೆಗೆ ಬೆಂಕಿಯ ಬಳಕೆಯನ್ನು ರೂಢಿಸ್ಕೊತಾನೆ. ಗುಹೆಯ ಒಳಗಿದ್ರೂ ಕೂಡ ಆತನಿಗೆ ಚಳಿಯನ್ನು ತಡೆದುಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಚಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮತ್ತು ಕ್ರೂರ ಮೃಗಗಳ ಹಾವಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮಾನವ ಸಂಶೋಧಿಸಿದ ಇನ್ನೊಂದು ಮಹತ್ವದ ಸಂಶೋಧನೆ ಯಾವುದು ಅಂತ ಹೇಳಿದ್ರೆ ಅದು ಬೆಂಕಿಯನ್ನು ಬಳಕೆ ಮಾಡೋದು ಅವನಿಗೆ ಗೊತ್ತಾದ ನಂತರ ಆತನಿಗೆ ತನ್ನನ್ನು ತಾನು ಬೆಚ್ಚಗಿರಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಕ್ರೂರ ಮೃಗಗಳಿಂದ ಆತ ದೂರ ಉಳಿಲಿಕ್ಕೆ ಸಾಧ್ಯ ಆಯಿತು ಮತ್ತು ಕಾಡುಗಳನ್ನು ಸವರಿ ಆತ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಅಥವಾ ಆತ ಒಂದು ನಿಧಾನವಾಗಿ ಬೆಂಕಿ ಬೆಳಕೆಯ ಆರಂಭದಲ್ಲಿ ಅವನಿಗೆ ಆಹಾರವನ್ನು ಬೇಯಿಸಿ ತಿನ್ನಬೇಕು ಅನ್ನೋದು ಗೊತ್ತಿರಲಿಲ್ಲ. ಮಾಂಸವನ್ನು ಉರಿಲಿಕ್ಕಾಗಲಿ ಧಾನ್ಯಗಳನ್ನು ಬೇಯಿಸ್ಲಿಕ್ಕಾಗಿ ಬೆಂಕಿಯನ್ನು ಬಳಸಲಿಲ್ಲ. ಆರಂಭದಲ್ಲಿ ಬೆಂಕಿಯನ್ನು ಬಳಸಿದ್ದು ಕೇವಲ ತನ್ನನ್ನು ತಾನು ಬೆಚ್ಚಗಿಸ್ಕೊಳ್ಳಿಕ್ಕೆ, ಇನ್ನೊಂದು ಕ್ರೂರ ಮೃಗಗಳಿಂದ ತಾನು ದೂರ ಉಳಿಯಲಿಕ್ಕೆ ಬೆಂಕಿಯನ್ನು ಬಳಸ್ಕೊಳ್ತಾ ಇದ್ದ. ಆದರೆ ಕೊನೆಗೆ ಬೆಂಕಿ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ಬೆಂಕಿಯ ಬಳಕೆ ಆತನಿಗೆ ನಿಧಾನವಾಗಿ ಆಹಾರವನ್ನು ಬೇಯಿಸಿ ತಿನ್ನುವ ಕಲೆಯನ್ನು ರೂಢಿಸ್ಕೊಳ್ಳಿಕ್ಕೆ ಅದು ಸಹಾಯವಾಯಿತು. ಇವತ್ತಿಗೂ ಕೂಡ ನಾವು ಇದೇ ಮಾದರಿಯನ್ನು ಅನುಸರಿಸ್ತಾ ಇದ್ದೀವಿ. ನಾವಿವತ್ತು ಗ್ಯಾಸಲ್ಲಿ ಲೈಟ್ರ್ ತೊಗೊಂಡು ಬೆಂಕಿ ಹಚ್ತಾ ಇರ್ಬೋದು, ಆದರೆ ಅದರ ಮೂಲ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೀವು ಅಧ್ಯಯನ ಮಾಡಬೇಕು. ಸೊ ನಾವಿವತ್ತು ಎಲೆಕ್ಟ್ರಿಸಿಟಿಯಿಂದ ಅಡುಗೆ ಮಾಡ್ತಾ ಇರ್ಬೋದು. ಎಷ್ಟೋ ಮನೆಗಳಲ್ಲಿ ಎಲೆಕ್ಟ್ರಿಸಿಟಿ ಸ್ಟವ್ಸು ಮತ್ತು ಕುಕ್ಕರ್ಸು ಇದೆ, ಅದ್ರ ಮೂಲಕ ನಾವು ಅಡುಗೆ ಮಾಡ್ತಾಯಿದ್ದೀವಿ. ವಿಧಾನ ಒಂದೇ, ಶಾಖ ಉತ್ಪತ್ತಿ ಆಗೋದು ಯಾವುದರಿಂದ? ಬೆಂಕಿಯಿಂದ. ಬೆಂಕಿ ಮೀನ್ಸ್ ಬೆಂಕಿಯಂತೆ ಇರ್ತಕ್ಕಂತಹ ಇತರ ಮೂಲಗಳಿಂದ ಎನರ್ಜಿ ಅಂತ ಕರಿತೀವಿ. ಸೊ ಎನರ್ಜಿ ಮೀನ್ಸ್ ಏನು? ಸೂರ್ಯನ ಶಾಖ ಇರ್ಬೋದು
ನಾವು ನೀರಿನಿಂದ ಉತ್ಪಾದನೆ ಮಾಡಿದಂತಹ ಅಥವಾ ನಮ್ಮ ಕಲ್ಲಿನಿಂದ ಉತ್ಪಾದನೆ ಮಾಡಿದಂತಹ ಹೀಟ್ ಎನರ್ಜಿ ಇರ್ಬೋದು, ಅಥವಾ ನಾವೇ ಕಟ್ಟಿಗೆಯನ್ನು ಸುಟ್ಟು ಅದರಿಂದ ಬರ್ತಕ್ಕಂಥ ಶಾಖ ಇರ್ಬೋದು. ಇದರ ಮೂಲಕವೇ ಆಹಾರವನ್ನು ಇವತ್ತಿಗೂ ನಾವು ಬಳಸ್ತಾ ಇದ್ದೀವಿ. ಇದರ ಮೂಲ ಶುರುವಾಗಿದ್ದು ಹಳೆಯ ಶಿಲಾಯುಗದಲ್ಲಿ ಅನ್ನೋದನ್ನು ಗಮನಿಸಬೇಕು. ಸೊ ಆ ನಂತರ ಏನಾಯಿತು ಅಂತ ಹೇಳೋದು ನೋಡಿ. ಇದಿಷ್ಟು ನಾನು ಪ್ರಮುಖವಾಗಿ ಏನೇನು ಹೇಳಿದೆ, ಇದಿಷ್ಟು ಹಳೆಯ ಶಿಲಾಯುಗದ ಮಾನವ ತನ್ನ ಅವಧಿಯಲ್ಲಿ ರೂಢಿಸ್ಕೊಟ್ಟಂತಹ ಹಲವಾರು ಆತ ಹೇಳಿದ ಸರ್ವೈವಲ್ ಟು ಫಿಟ್ಟೆಸ್ಟ್, ಬದುಕಲಿಕ್ಕೆ ಏನೇನು ಬೇಕೋ ಅದನ್ನು ಆತ ರೂಢಿಸ್ಕೊಳ್ತಾ ಹೋಗಿದ್ದಾನೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಿದ್ದೀವಿ. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶವನ್ನು ನಾವು ಗಮನಕ್ಕೆ ತಂದುಕೋಬೇಕಾಗುತ್ತೆ. ಸೊ ಆ ಅಂಶ ಯಾವುದು ಅನ್ನೋದನ್ನು ನಾನೀಗ ನಿಮಗೆ ಹೇಳಿಕ್ಕೆ ಬಯಸ್ತೀನಿ. ಅದೇನು ಅಂತ ಹೇಳಿದ್ರೆ, ಈ ಹಳೆಯ ಶಿಲಾಯುಗದ ಒಂದು ಕಾಲಘಟ್ಟವನ್ನು ಅಧ್ಯಯನದ ಅನುಕೂಲಕ್ಕೋಸ್ಕರ ನಾವು ಮತ್ತೆ 3 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಸೊ ಹಳೆಯ ಶಿಲಾಯುಗದಲ್ಲಿ ಮೊದಲನೇದು ಯಾವುದು? ಕೆಳ ಹಳೆಯ ಶಿಲಾಯುಗ. ಕೆಳ ಹಳೆಯ ಶಿಲಾಯುಗ. ಇನ್ನೊಂದು ಮಧ್ಯ ಹಳೆಯ ಶಿಲಾಯುಗ. ಇನ್ನೊಂದು ಮೇಲು ಹಳೆಯ ಶಿಲಾಯುಗ ಅಂತೇಳಿ ಹಳೆಯ ಶಿಲಾಯುಗವನ್ನು ಮತ್ತೆ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಇದನ್ನು ಲೋಯರ್ ಪ್ಯಾಲಿಯೋಲಿಥಿಕ್ ಅಂತ ಕರೀತಾರೆ. ಲೋಯರ್ ಪ್ಯಾಲಿಯೋಲಿಥಿಕ್, ಇದನ್ನು ಮಿಡಲ್ ಪ್ಯಾಲಿಯೋಲಿಥಿಕ್, ಇದನ್ನು ಅಪ್ಪರ್ ಪ್ಯಾಲಿಯೋಲಿಥಿಕ್ ಅಂತೇಳಿ ಗುರುತಿಸ್ತೀವಿ. ಈ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಸಂಕ್ಷಿಪ್ತ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಈ ತರಗತಿಯಲ್ಲಿ ಭಾರತದಲ್ಲಿ ಶಿಲಾಯುಗ ಯಾವಾಗ ಆರಂಭ ಆಯಿತು, ಭಾರತ ಶಿಲಾಯುಗದಲ್ಲಿದ್ದಂತಹ ಮಾನವ ಪ್ರಜಾತಿ ಯಾವುದು, ಭಾರತದ ಶಿಲಾಯುಗದ ಕಾಲಘಟ್ಟ ಯಾವುದು, ಭಾರತದ ಶಿಲಾಯುಗದ ಮಾನವ ಬಳಸಿ ಬಿಟ್ಟೋಗಿರ್ತಕ್ಕಂಥ ಶಿಲಾ ಉಪಕರಣಗಳು ಯಾವುದು, ಆ ಶಿಲಾ ಉಪಕರಣಗಳನ್ನು ಇಟ್ಟುಕೊಂಡು ನಾವು ಭಾರತದ ಶಿಲಾಯುಗವನ್ನು 3 ಭಾಗಗಳಾಗಿ ವಿಭಾಗಿಸ್ತಾ ಇದ್ದೀವಿ. ಹಳೆಯ ಶಿಲಾಯುಗವನ್ನು ಕೆಳ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಮೇಲು ಹಳೆಯ ಶಿಲಾಯುಗ ಅಂತೇಳಿ, ಮತ್ತು ಇದ್ರ ಜೊತೆಗೆ ಹಳೆಯ ಶಿಲಾಯುಗದ ಮಾನವನ ಜೀವನದ ಲಕ್ಷಣಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಇದೆಲ್ಲವನ್ನು ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಈ ಹಳೆಯ ಶಿಲಾಯುಗದ ಒಂದು 3 ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಕೆಳ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಮೇಲೊಳೆಯ ಶಿಲಾಯುಗ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರಿಗೂ ಸಕ್ಕರೆ ನಾಡು ಸತೀಶ್ ಮಾಡ್ತಕ್ಕಂತಹ ಧನ್ಯವಾದಗಳು. ದಯಮಾಡಿ ಯಾರೆಲ್ಲರೂ ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ನಾನು ಪ್ರತಿ ತರಗತಿಯಲ್ಲಿ ಹೇಳ್ತೇನೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ನಷ್ಟ ಉಂಟಾಗೋದಿಲ್ಲ. ಖಂಡಿತ ಮನೆಯಲ್ಲಿ ಇದ್ದುಕೊಂಡೆ ನೀವು ನಿಮ್ಮ ಜ್ಞಾನವನ್ನು ಇತಿಹಾಸ ವಿಷಯದಲ್ಲಿ 100ಕ್ಕೆ 99ರಷ್ಟು ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಎಲ್ರಿಗೂ ಧನ್ಯವಾದಗಳು.